ನಮಸ್ತೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ. ನಾನಿಲ್ಲಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ನಾವು ಪೌಡರನ್ನು ಹುರ್ಕೊಳ್ಳೋಣ. ಅದನ್ನು ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ. ಅದು ಕಾಣ್ತಾ ಇಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಆ ನಂತರ ಒಂದು 2 ಹಿಡಿ ಆಗುವಷ್ಟು ಧನಿಯಾ ತೊಗೊಳ್ಬೇಕು, ಜೊತೆಗೆ ಸ್ವಲ್ಪ ಕರಿಬೇವು, ಅದಕ್ಕೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸು, ಇಷ್ಟನ್ನು ನಾವು ಹುರ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕೊನೆಯಲ್ಲಿ ಹಿಂಗ್ ಹಾಕಿ ನೀವು ಸಣ್ಣಗೆ ಪೌಡರ್ ಮಾಡ್ಕೊಂಡ್ಬಿಟ್ರೆ ಇದನ್ನ ನೀವು ತಿಳಿ ಸಾರಿಗೆ ಅಂತ ಹೇಳಿ ಕೂಡ ಬಳಸ್ಬೋದು, ಅಥವಾ ಈ ರೀತಿ ನಾವು ಏನು ಪುಳಿಯೋಗರೆ ಮಾಡ್ತೀವಿ ಅದಕ್ಕೂ ಕೂಡ ಬಳಸ್ಕೊಳ್ಬೋದು. ಇನ್ನಷ್ಟು ಪದಾರ್ಥಗಳನ್ನ ಹುರಿದು ಹಾಕಬೇಕು, ಅದನ್ನ ನೆಕ್ಸ್ಟ್ ನಾನು ತೋರಿಸ್ತೀನಿ. ಇದಷ್ಟು ನಮಗೆ ಏನು ಪುಳಿಯೋಗರೆ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳಂತಾನೆ ಹೇಳ್ಬೋದು. ನಾನು ಮೊದಲೇ ಹೇಳಿದಾಗೆ ಇದನ್ನ ತಿಳಿ ಸಾರಿಗೆ ಕೂಡ ಬಳಸ್ಬೋದು, ಅಥವಾ ನೀವು ಈ ರೀತಿ ಗೊಜ್ಜು ಮಾಡ್ಕೊಳ್ಳೋದಕ್ಕೂ ಕೂಡ ಬಳಸ್ಕೊಳ್ಬೋದು. ನೋಡಿ, ನಾನು ಹುರಿದ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಹಿಂಗ್ ಕೂಡ ಹಾಕಿ ಇದನ್ನ ಸಣ್ಣಗೆ ಪೌಡರ್ ಮಾಡ್ಕೊಳ್ತೀನಿ. ನೋಡಿ, ನಮ್ಮ ಪೌಡರ್ ಅನ್ನುವಂಥದ್ದು ರೆಡಿ ಆಗಿದೆ. ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಇನ್ನು ಪುಳಿಯೋಗರೆಗೆ ಅಂತೇಳಿ ನೀವು ಇದನ್ನೆಲ್ಲ ಕೂಡ ಹಾಕ್ಕೊಳ್ಬೇಕಾಗತ್ತೆ. 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಸ್ವಲ್ಪ ನಾನಿಲ್ಲಿ ಬಿಳಿ ಎಳ್ಳು, ಅದ್ರ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಇದಷ್ಟನ್ನು ಹುರ್ಕೊಂಡಿದ್ದೀನಿ, ಒಣ ಕೊಬ್ಬರಿ ಒಂದನ್ನ ಬಿಟ್ಟು. ಇನ್ನು ಒಣ ಕೊಬ್ಬರಿನ ಕೊನೆಯಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ನಾನಿಲ್ಲಿ ಬಿಳಿ ಎಳ್ಳನ್ನು ಕೂಡ ಗ್ರೈಂಡ್ ಮಾಡದೆ ಹಾಗೇನೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ತರಿಯಾಗಿ ಅಂದ್ರೆ ಡ್ರೈ ಮಾಡಿಕೊಂಡು ಆ ನಂತರ ಕೊಬ್ಬರಿನ ಹಾಕ್ಬಿಟ್ಟು, ನೋಡಿ ಈ ರೀತಿಯಾಗಿ ತುಂಬಾ ನೈಸಾಗಿ ಏನು ಬೇಡ, ತರಿಯಾಗಿ ಇದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ. ಆನಂತರ ಇಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಆನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಕೂಡ ಹಾಕ್ಕೊಳ್ಬೋದು. ಶೇಂಗಾ ಕೆಲವೊಬ್ರು ಇಷ್ಟಪಡ್ತಾರೆ, ಕೆಲವೊಬ್ರು ಇಷ್ಟಪಡೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ನಾನಿಲ್ಲಿ ಹಿಂಗ್ ಹಾಕಿದ್ದೀನಿ. ಹಿಂಗ್ ಹಾಕಿದರೆ ಆ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮೊದಲೇ ನಾವೇನು ಈ ಒಂದು ಕಾಳುಗಳನ್ನು ಹುರಿದ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ವು ಅದನ್ನು, ಆನಂತರ ಮತ್ತು ತಿಳಿ ಸಾರಿಗೆ ಅಂತೇಳಿ ನಾನು ಪೌಡ್ರ್ ಹೇಳಿದ್ನಲ್ಲ, ಅದನ್ನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು 3 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಬೇಕು. ಹುಣಸೆ ಹಣ್ಣಿನ ರಸನ ಚೆನ್ನಾಗಿ ಕಿವುಚ್ಬಿಟ್ಟು ಹಿಂಡಿ ಅದರ ರಸವನ್ನು ತೆಗೆದಿರುವಂಥದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಹಾಗೇನೆ ಇಟ್ಕೊಂಡಿದ್ವಲ್ಲ ಬಿಳಿ ಎಳ್ಳು, ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಇನ್ನು ಕೊನೆಯಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಬೇಕು. ಬೆಲ್ಲ ಇದ್ರೇನೆ ಪುಳಿಯೋಗರೆ ತುಂಬ ಟೇಸ್ಟಿಯಾಗಿ ಆಗೋದು. ಆನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಈ ರೀತಿ ಗೊಜ್ಜನ್ನು ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ನೀವು ಹಾಗೆಯೇ ಹೊರಗಡೆ ಇಟ್ಕೊಳ್ತೀವಿ ಅಂದರೆ ಒಂದು ವಾರ 15 ದಿನ ಆರಾಮಾಗಿ ಬಳಸ್ಕೊಳ್ಬೋದು, ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಾದರೂ ಕೂಡ ನಿಮಗೆ ಸಾಕಷ್ಟು ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ಗೊಜ್ಜು ರೆಡಿಯಾಗಿದೆ. ಇದನ್ನು ನೀವು ಅವಲಕ್ಕಿಗೂ ಕೂಡ ಕಲಿಸ್ಕೊಳ್ಬೋದು. ಅಂದರೆ ನಮಗೆ ಹೊರಗಡೆ ಒಂದು ದೇವಸ್ಥಾನ ಅಥವಾ ನಮಗೆ ಏನಾದರೂ ಫಂಕ್ಷನ್ಗಳಲ್ಲಿ ಪುಳಿಯೋಗರೆ ಕೊಡ್ತಾರಲ್ಲ, ಅದೇ ಟೇಸ್ಟ್ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಪುಳಿಯೋಗರೆ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ಮಾಮೂಲಿ ದಿನಗಳಲ್ಲಿ ಕೆಲಸನೇ ಮುಗಿಯೋದಿಲ್ಲ. ಆದರೆ ಗುರುವಾರ ಬಂತು ಅಥವಾ ಶನಿವಾರ ಬಂತು ಅಂದರೆ ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆ ಬೇಗನೆ ಕೆಲಸ ಮುಗಿಯುತ್ತೆ. ನಂದು 10 ಗಂಟೆ ಅನ್ನೋಷ್ಟರಲ್ಲಿ ಪೂಜೆ ಕೂಡ ಆಗ್ಬಿಟ್ಟಿರುತ್ತೆ. ಇವತ್ತಂತೂ ಇನ್ನು ಬೇಗನೆ ಮುಗೀತು ಅಂತಲೇ ಹೇಳ್ಬೋದು. ಅಂದರೆ ಬೆಳಗ್ಗೆ ಸಾಂಬಾರು ಏನು ಮಾಡ್ಕೊಳ್ಳಿಲ್ಲ, ಹಾಗೆ ಪುಳಿಯೋಗರೆ ಮಾಡಿಕೊಂಡು ಇನ್ನು ಉಳಿದಿರುತ್ತಲ್ಲ ಮನೆ ಕೆಲಸ, ಪಾತ್ರೆ ತೊಳೆಯುವಂಥದ್ದು, ಕಸ ಗುಡಿಸ್ಕೊಳ್ಬೇಕು, ನೆಲ ಒರೆಸ್ಕೊಳ್ಬೇಕು, ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಇದೆಲ್ಲ ಕೂಡ ಮುಗ್ದು ಇವತ್ತು ಸ್ನಾನ ಆಗಿ ಪೂಜೆ ಕೂಡ ಆಗ್ಬಿಟ್ಟಿತ್ತು. ಅಂದರೆ ಗುರುವಾರ ಬಂತು ಅಥವಾ ಶನಿವಾರ ಬಂತು ಅಂದರೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಏನೋ ಒಂಥರ ಜಾದು ಅಂತಲೇ ಹೇಳ್ಬೋದು. ಬೇಗನೆ ಕೆಲಸ ಆಗುತ್ತೆ. ಇನ್ನು ಸ್ನಾನ ಎಲ್ಲ ಆಗಿತ್ತು, ನಾನು ಕೂಡ ರೆಡಿ ಆಗ್ತಾ ಇದ್ದೆ. ಅಂದರೆ ನನ್ನ ಮಗಳು ಸ್ಕೂಲಿಗೆ ಹೋಗೋ ಹೊತ್ತಿಗೆ ಅವಳ ಜೊತೆಗೇನೆ ಹೋದರೆ ಹಾಗೆ ಹೋಗ್ತಾ ಮಠಕ್ಕೆ ಕೂಡ ಹೋಗ್ಬರೋಣ ಅಂದರೆ ದೇವಸ್ಥಾನಕ್ಕೆ, ರಾಯರ ಮಠಕ್ಕೆ ಹೋಗ್ಬರೋಣ ಅಂತೇಳಿ ಹೊರಟಿದ್ದೀನಿ. ಇನ್ನು ಅವಳು ಬಸ್ಸಿಗೆ ಕಾಯ್ತಾ ಇದ್ವಿ. ಅವಳು ಬಸ್ ಬಂದ ತಕ್ಷಣ ಅವಳನ್ನು ಕಳಿಸ್ಬಿಟ್ಟು ಆನಂತರ ನಾವು ಹೊರಡೋಣ ಅಂತೇಳಿ ಒಂದು 5-10 ನಿಮಿಷ ವೇಟ್ ಮಾಡಿದ್ವಿ. ಅಂದರೆ ಒಂದೊಂದು ದಿನ ಏನಾಗುತ್ತೆ ಅಂದರೆ ಬೇಗನೆ ಬರುತ್ತೆ, ಒಂದಿನ ಒಂದು 5 ನಿಮಿಷಕ್ಕೆ ಅಥವಾ 10 ನಿಮಿಷ ಲೇಟಾಗಿ ಬರುತ್ತೆ. ಇವತ್ತು ಸ್ವಲ್ಪ ಲೇಟಾಗಿನೇ ಬಂತು ಬಸ್ಸು ಅಂತಲೇ ಹೇಳ್ಬೋದು. ಅವಳನ್ನು ಕಳಿಸ್ಬಿಟ್ಟು ಆನಂತರ ನಾವು ಕೂಡ ರಾಯರ ಮಠಕ್ಕೆ ಹೋಗಿ ಏನಿತ್ತು ನಾನು ರೆಗ್ಯುಲರ್ ಆಗಿ ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಮಾಡಿಕೊಂಡು ಸಮಾಧಾನದಾಗಿ ಒಂದು 10 ನಿಮಿಷ ಕೂತ್ಕೊಂಡು ಅಕ್ಷತೆ ಮತ್ತು ಸ್ವಲ್ಪ ತೀರ್ಥ ಎಲ್ಲ ಇಸ್ಕೊಂಡು ಮನೆ ಕೂಡ ಬಂದ್ವಿ. ಬಂದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿದ್ದೆ, ಎಲ್ಲನೂ ಬಂದಿತ್ತು. ಅದೆಲ್ಲನೂ
ಕೂಡ ಒಣಗಿ ಹಾಕಿ ಆಮೇಲೆ ನಾನು ಕೂಡ ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ ನಂತರ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಪ್ರತಿದಿನ ಅದೇ ಬೇಳೆ ಸಾರು ಬೇಡ, ತಿಳಿ ಸಾರು ಮಾಡೋಣ ಅಂಥೇಳಿ ಅಂದ್ಕೊಂಡೆ, ಅದು ಬೇಡ ಅಂಥೇಳಿ ಈಗ ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡಿಕೊಂಡು ಕಡಲೆಕಾಳು ಹುಳಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ತುಂಬ ದಿನ ಕೂಡ ಆಗಿತ್ತು ಇದನ್ನು ಮಾಡಿ, ಹಾಗಾಗಿ ಮಾಡ್ತಾ ಇದ್ದೀನಿ. ಕಡಲೆಕಾಳನ್ನು ಮೊದಲು ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಹುರಿಬಾರ್ದು, ಕಪ್ಪಾಗುತ್ತೆ. ಲೋ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇನ್ನು ಅದೇ ಬಾಣಲೆಗೆನೆ ನಾನಿಲ್ಲಿ ಒಂದು 2 ಈರುಳ್ಳಿ, 1 ಟೊಮೊಟೊ, ಆನಂತರ ಒಂದು 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಇದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಇದಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತೇನು ಮಸಾಲೆ ಹಾಕುವಂಥ ಅವಶ್ಯಕತೆ ಇಲ್ಲ. ಇದಷ್ಟನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ಅಂದರೆ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ ಇಲ್ಲಿವರೆಗೂ ಇದನ್ನು ಹುರ್ಕೊಂಡಿದ್ದು ಆಗಿದೆ. ಈಗ ಇದು ಕಂಪ್ಲೀಟಾಗಿ ಆಗಿದೆ. ಇತ್ತು ಅಂದರೆ ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು, ಹಾಗಾಗಿ ಸೇರಿಸ್ತಾ ಇಲ್ಲ. ಇದ್ರೆ ಖಂಡಿತ ಸೇರಿಸ್ಕೊಳ್ಳಿ, ಇನ್ನು ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತಲೇ, ಅಂದರೆ ಹುಳಿ ಅಂತಲೇ ಹೇಳ್ಬೋದು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ರುಬ್ಲಿಕ್ಕೆ. ಇಲ್ಲಿ ನಾನು ಸ್ವಲ್ಪ ಹಸಿ ಕಾಯಿನ ಹಾಕ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಹುಣಸೆ ಹಣ್ಣು, ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ಏನು ಹಾಕ್ಕೊಳ್ಬಾರ್ದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಇನ್ನು ಇದರಲ್ಲೇ ನಾನು ಸ್ವಲ್ಪ ಏನು ಸಾಂಬಾರು ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರು ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರು ಬೇರೆ ಬೇರೆ ಮಾಡ್ಕೊಳ್ತೀನಿ. ಹಾಗಾಗಿ ಕೆಲವೊಬ್ಬರು ಎರಡನ್ನೂ ಒಟ್ಟಿಗೆ ಮಾಡಿಸ್ಕೊಳ್ತಾರೆ. ನಾನಿಲ್ಲಿ ಸಪ್ರೇಟಾಗೇ ಮಾಡಿಸಿಟ್ಕೊಳ್ಳೋ ಅಂಥದ್ದು. ಹಾಗಾಗಿ ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಇದನ್ನು ನಾವು ರುಬ್ಬಿಟ್ಕೊಳ್ಬೇಕು. ಇನ್ನು ಈ ಕಡೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ನಾನಿಲ್ಲಿ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನೀವು ಟೊಮೊಟೊ ಬೇಕಾದರೆ ಹಾಕ್ಕೊಳ್ಬೋದು, ಆದರೆ ಹಾಕೋದಿಲ್ಲ ಹುಳಿ ಅಷ್ಟು ಜಾಸ್ತಿಯಾಗಿ ಟೊಮೊಟೊನ, ಹಾಗಾಗಿ ನಾನಿಲ್ಲಿ ಹಾಕ್ತಾ ಇಲ್ಲ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ಹಸಿ ವಾಸನೆ ಹೋದ್ಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆ ಏನಿತ್ತು ಅದನ್ನು ಸೇರಿಸ್ಕೊಳ್ಬೇಕು. ಇದರಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆನಲ್ಲಿ. ಇದನ್ನ ಎಷ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀವೋ ನಮ್ಮ ಹುಳಿ ಅನ್ನುವಂಥದ್ದು ಅಷ್ಟು ಘಮ ಅಂತ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆನಂತರ ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿಣದ ಪೌಡ್ರನ್ನ ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಚೆನ್ನಾಗಿ ಇದು ಎಣ್ಣೆನಲ್ಲಿ ಬಾಡಿದೆ. ಈ ಸಮಯದಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುಳಿ ಅಂದರೆ ನಮಗೆ ತುಂಬ ತೆಳುವಾಗಿರಬಾರ್ದು, ಗಟ್ಟಿಯಾಗಿಯೇ ಇರಬೇಕು, ಆವಾಗಲೇ ಟೇಸ್ಟ್ ಬರೋದು. ನೋಡಿಕೊಂಡು ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ತುಂಬ ತೆಳು ಮಾಡ್ಕೊಂಡ್ರೆ ನಮಗೆ ಬೇಳೆ ಇರೋದಿಲ್ಲಲ್ಲ, ಹಾಗಾಗಿ ಅದು ಗಟ್ಟಿ ಬರೋದಿಲ್ಲ. ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. ಆನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು 1 ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 1 ಕುದಿ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ನಾನು ಹುರಿದಿಟ್ಕೊಂಡಿರೋ ಅಂಥ ಕಡಲೆಕಾಳು ಏನಿತ್ತು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 4 ರಿಂದ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅಂದರೆ ನಮ್ಮ ಈ ಒಂದು ಕಡಲೆಕಾಳು ಏನಿದೆ ಚೆನ್ನಾಗಿ ಅದರಲ್ಲಿ ಬೇಯಬೇಕಾಗತ್ತೆ. ಆ ಮಸಾಲೆ ಎಲ್ಲ ಹೀರ್ಕೊಳ್ಬೇಕು, ಉಪ್ಪು ಖಾರ ಎಲ್ಲನೂ ಹೀರ್ಕೊಳ್ಬೇಕು, ಜೊತೆಗೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಒಂದು 4 ರಿಂದ 5 ನಿಮಿಷ ಹಾಗೇನೆ ಬಿಟ್ಬಿಟ್ರೆ ಚೆನ್ನಾಗಿ ಇದು ಕುದ್ಕೊಳ್ಳುತ್ತೆ. ನೋಡಿ ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ನಮ್ಮ ಕಡಲೆಕಾಳು ಹುಳಿ ರೆಡಿ ಆಯಿತು. ಇನ್ನು ಈ ಕಡೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ಏನಿತ್ತು ಅದನ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಳಿಗೆ ನೀವು ಮುದ್ದೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಬಿಸಿ ಬಿಸಿ ಅನ್ನ ಕೂಡ ಟೇಸ್ಟಿ ಆಗುತ್ತೆ. ಇದಾಗಿತ್ತು ಸ್ನೇಹಿತರೆ ಗುರುವಾರದ ಇವತ್ತಿನ ಒಂದು ಬೆಳಗಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ಆಯಿತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಹೋಗಿ ಬರಲಾ? ಥ್ಯಾಂಕ್ ಯು.